ಹಾಯ್ ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. PUC ಮುಗಿತು, ರಿಸಲ್ಟು ಬಂದಾಯಿತು, ಕಾಲೇಜ್ಗಳನ್ನು ಹುಡುಕ್ತಾ ಇದ್ರಿ, ಮುಂದಕ್ಕೆ ಏನಾಗಬೇಕು ಅನ್ನುವಂತಹ ಯೋಚನೆ ತಯಾರಿಯಲ್ಲೂ ಕೂಡ ನೀವು ಆಲ್ರೆಡಿ ಇರ್ತೀರಿ. CA ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಅಂತ ತಗೊಂಡಾಗ ತುಂಬ ಜನ ಇದ್ರ ಹತ್ರ ಹೋಗಲ್ಲ ಆಯ್ಕೆ ಮಾಡ್ಕೊಳ್ಳೋಕ್ಕೆ. ಕಾರಣ CA ಓದಬೇಕು ಅಂತ ಮನಸ್ಸಲ್ಲಿದ್ದರೂ ಕೂಡ ಅಯ್ಯೋ ಅದನ್ನು ಓದಿ ಪಾಸ್ ಆಗೋಕ್ಕಾಗುತ್ತಾ, ಕಬ್ಬಿಣದ ಕಡಲೆ ಅದು ಅಂತ ಹೆದರೋರು ಮತ್ತು ಹೆದರಿಸೋರು ಜಾಸ್ತಿ. ಅದರ ಜೊತೆಗೆ 3 ವರ್ಷ BCom ಮಾಡ್ಕೋಬೇಕು ಪ್ಲಸ್ 4 ವರ್ಷ CA, 7 ವರ್ಷಗಳ ಕಾಲ ಇದಕ್ಕೆ ಟೈಮ್ ಕೊಡಬೇಕಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ನಿಮ್ಮಲ್ಲಿರುತ್ತೆ. ಸೊ BCom ಪ್ಲಸ್ CA ಎರಡು 7 ವರ್ಷ ಅಲ್ಲ 4 ವರ್ಷಕ್ಕೆ ಮುಗಿಸ್ಬೋದು ಅನ್ನುವ ಉತ್ತರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಸ್, CA ಮತ್ತು BCom ಒಟ್ಟಿಗೆ ಹೇಗೆ ಓದೋದು ಮತ್ತು ಇದರಿಂದ ಕಬ್ಬಿಣದ ಕಡಲೆ ಪಾಸ್ ಆಗೋದು ಡೌಟು ಅಂತಾರಲ್ಲ, ನಿಜಕ್ಕೂ ಹಾಗೇನಾ? ಒಂದು ಸಲ CA ಮಾಡೋಕ್ಕೆ ಶುರು ಮಾಡಿದ್ರೆ, ನಮ್ಮ ಕೆಲಸ ಮುಗಿದ್ರೆ ನಮ್ಮ ಆ್ಯನ್ಯುವಲ್ ಪ್ಯಾಕೇಜ್ ಹೇಗಿರುತ್ತೆ, ನಮ್ಮನ್ನು ಕೆಲಸಗಳು ನಮ್ಮನ್ನು ಹೇಗೆ ಹುಡುಕೋ ಬರುತ್ತೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ಲೋಹಿತ್ ಅಕಾಡೆಮಿಯ ಫೌಂಡರ್ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಲೋಹಿತ್ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಸಾಮಾನ್ಯವಾಗಿ CA ಅಂದ ತಕ್ಷಣ ಮೆಡಿಕಲ್ ಮತ್ತು ಎಂಜಿನಿಯರ್ಗಿಂತನೂ ಕಾಸ್ಟ್ಲಿ ಪದ ಅಂದ್ಕೊಳ್ತಾರೆ, ಕಾರಣ ಓದಕ್ಕೆ ತುಂಬ ಕಷ್ಟ ಅಂತ. ಹೀಗಿರುವಾಗ ಹೇಳಿ, BCom 3 ವರ್ಷ ಸಾಮಾನ್ಯವಾಗಿ ಡಿಗ್ರಿ ಪ್ಲಸ್ 4 ವರ್ಷ CA 7 ವರ್ಷಗಳ ಕಾಲ ಇತ್ತು. ಅದನ್ನು ನೀವು ಹೇಳ್ತಾ ಇದ್ರಿ 4 ವರ್ಷದಲ್ಲಿ ಮುಗಿಸ್ಬೋದು ಅಂತ. ಹೇಗೆ ಸಾಧ್ಯ ಇದು? ಏನಿಲ್ಲ, ಸಿಂಪಲ್ಲು. ಟೋಟಲ್ CA ಮಾಡೋದಕ್ಕೆ 4 ವರ್ಷ ತಗೋತಾರೆ. ಹೌದು. ಆ 4 ವರ್ಷ ಅಂದರೆ CA ಫೌಂಡೇಶನ್ ಆಗಿರ್ಬೋದು, CA ಇಂಟರ್ಮೀಡಿಯೇಟ್ ಆಗಿರ್ಬೋದು, ಆರ್ಟಿಕಲ್ಶಿಪ್ ಆಗಿರ್ಬೋದು, ಫೈನಲ್ ಆಗಿರ್ಬೋದು, ಟೋಟಲ್ ಜರ್ನಿ ಆಫ್ CA 4 ವರ್ಷ ಆಗುತ್ತೆ. ಆ 4 ವರ್ಷದಲ್ಲಿ ಫಸ್ಟ್ 3 ವರ್ಷ ಡಿಗ್ರಿ ಕಂಪ್ಲೀಟ್ ಆಗೋಗಿರುತ್ತೆ. ಸೊ ಹಾಗಾಗಿ ನಾವು ಇಂಟಿಗ್ರೇಷನ್ ಪ್ರೋಸೆಸ್ ಮೂಲಕ ನಾವು ಏನು ಮಾಡ್ತೀರಿ ಅಂದರೆ, ಫಸ್ಟ್ ಸೆಮಿಸ್ಟರ್ ಮಾಡುವಾಗ CA ಫೌಂಡೇಶನ್ ಜೊತೆ ಮರ್ಜ್ ಮಾಡ್ತೀರಿ. CA ಫೌಂಡೇಶನ್ ಆದ ನಂತರ ನೆಕ್ಸ್ಟ್ CA ಇಂಟರ್ಮೀಡಿಯೇಟ್ ಏನು ಬರುತ್ತೆ ಸೆಕೆಂಡ್ ಸ್ಟೇಜು, ಆ ಸ್ಟೇಜಿಗೆ ಬಂದಾಗ ಸ್ಟೂಡೆಂಟು ಸೆಕೆಂಡ್ ಸೆಮಿಸ್ಟರು ಮತ್ತು ಥರ್ಡ್ ಸೆಮಿಸ್ಟರ್ ಕಂಪ್ಲೀಟ್ ಮಾಡಿರ್ತಾರೆ. ಇದಾದ ನಂತರ ನೆಕ್ಸ್ಟ್ ಸ್ಟೇಜ್ ಬರೋದು ಅವ್ರಿಗೆ ಆರ್ಟಿಕಲ್ಶಿಪ್ ಅಂತ. ಆರ್ಟಿಕಲ್ಶಿಪ್ ಅಂದರೆ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಕೆಳಗಡೆ ಜೂನಿಯರ್ ಆಗಿ ಟ್ರೈನಿಂಗ್ ತೊಗೊಳ್ಳೋವಂಥದ್ದು. 2 ವರ್ಷ ಆರ್ಟಿಕಲ್ಶಿಪ್ ಪೀರಿಯಡ್ ಇರುತ್ತೆ. ಈ ಆರ್ಟಿಕಲ್ಶಿಪ್ ಮಾಡುವಾಗ ಕೆಲವ್ರು ಏನು ಮಾಡ್ತಾರೆ, ಡಿಗ್ರಿ ಬಿಟ್ಬಿಡ್ತಾರೆ. ಡಿಗ್ರಿ ಏನಕ್ಕಪ್ಪ ಅಂತ ನಾವೇನು ಪ್ರಮೋಟ್ ಮಾಡ್ತಾ ಇದ್ದೀರಿ ಅಂದರೆ, ಡಿಗ್ರಿ ಜೊತೆಲೇ ಆರ್ಟಿಕಲ್ಶಿಪ್ ಮಾಡಿ. ಸೊ ನಿಮ್ಮ 4th, 5th, 6th ಸೆಮಿಸ್ಟರ್ ಏನಿರುತ್ತೆ ಅಂದರೆ 1.5 ವರ್ಷ, ಆ 1.5 ವರ್ಷ ನೀವು ಆರ್ಟಿಕಲ್ಶಿಪ್ ಜೊತೆಲೇ ಡಿಗ್ರಿನೂ ಮಾಡ್ಕೊಳ್ಳಿ. ನಮ್ಮದು ಯೂನಿವರ್ಸಿಟಿ ಅಫಿಲಿಯೇಟ್ ಆಗಿರೋದ್ರಿಂದ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಬರ್ತೀರಿ, ರೆಗ್ಯುಲರ್ ಡೇ ಕಾಲೇಜ್ ಆಗಿರೋದ್ರಿಂದ, ಸೊ ಡಿಗ್ರಿ ಮುಗಿಸ್ಕೊಂಡು ಆರ್ಟಿಕಲ್ಶಿಪ್ಪು ಕಂಟಿನ್ಯೂ ಮಾಡ್ಬೋದು. ಇದ್ರದ್ದು ಅಡ್ವಾಂಟೇಜ್ ಏನು ಅಂತೇಳಿದ್ರೆ, 2 ವರ್ಷ ಆರ್ಟಿಕಲ್ಶಿಪ್ ಇದ್ರೂ ಇನ್ನು 6 ಮಂತ್ಸ್ ಅಡಿಷನಲಿ ಅವರು ಸ್ಟಡಿ ಪೀರಿಯಡ್ ಅಂತ ಬರುತ್ತೆ. ಸೊ ಟೋಟಲ್ ನೀವು ಡ್ಯೂರೇಷನ್ನು 2.5 ವರ್ಷ ಅಂತ ಲೆಕ್ಕ ತೊಗೊಂಡ್ರೆ, ನಿಮಗೆ 4th, 5th, 6th ಸೆಮಿಸ್ಟರ್ ಕಾಲೇಜ್ ಟೈಮಿಂಗು ನಿಮಗೆ ಅರ್ಲಿ ಮಾರ್ನಿಂಗ್ ಕ್ಲಾಸಸ್ ಇರುತ್ತೆ. ಕ್ಲಾಸಸ್ ಮುಗಿಸ್ಕೊಂಡು ಆಮೇಲೆ ನೀವು ಆರ್ಟಿಕಲ್ಶಿಪ್ ಹೋಗಬೇಕಾಗುತ್ತೆ. ಇದ್ರ ಏನು ಅಡ್ವಾಂಟೇಜ್ ಅಪ್ಪ ಹಿಂಗೆ ಮಾಡೋದ್ರಿಂದ? 2 ಒಟ್ಟೊಟ್ಟಿಗೆ ಮಾಡಿದ್ರೆ ಏನಾಗುತ್ತೆ, ಸಮಯ ಉಳಿತಾ ಇದೆ. ಪ್ಲಸ್ ನನಗೆ ಓದೋ ಟೈಮಲ್ಲಿ ಪ್ರಾಕ್ಟಿಕಲ್ ನಾಲೆಜು, ಈಗ ಒಂದು ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಹೇಗೆ ಫೈಲ್ ಮಾಡೋದಪ್ಪ ಅಂತ ಕೇಳಿದ್ರೆ, ಟೆಕ್ಸ್ಟ್ ಬುಕ್ಕಲ್ಲಿ ನಮ್ಗೆ ಅದು ಉತ್ತರ ಸಿಗೋದಿಲ್ಲ. ನಾವು ರಿಯಲಾಗಿ ಕೂತ್ಕೊಂಡು ಪೋರ್ಟಲ್ಗೆ ಹೋಗಿ ಲಾಗಿನ್ ಆಗಿ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಆ ಫಾರ್ಮ್ಸ್ ಎಲ್ಲ ಫಿಲ್ ಅಪ್ ಮಾಡಿದ್ಮೇಲೆ ನಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಹೇಗೆ ಫೈಲ್ ಮಾಡೋದು ಅಂತ ಗೊತ್ತಾಗೋದು. ಆ ಎಕ್ಸ್ಪೀರಿಯನ್ಸ್ ನಿಮಗೆ ರಿಯಾಲಿಟಿ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸಲ್ಲಿ ಸಿಗೋವಂಥ ಅದು ಪ್ರತಿಕ್ರಿಯೆ. ಅದು ಈ ಓಲ್ ಆರ್ಟಿಕಲ್ಶಿಪ್ ಡ್ಯೂರೇಷನ್ ಏನಿದೆ 2.5 years ಇರುತ್ತೆ. ಈ 2.5 yearsಲ್ಲಿ 1.5 years ಡ್ಯೂರೇಷನ್ನು ನಮ್ಮ ಡಿಗ್ರಿ ಫೈನಲ್ ಸೆಮಿಸ್ಟರ್ವರೆಗೂ ಮುಗ್ದೋಗಿರುತ್ತೆ. ಡಿಗ್ರಿ ಆದಮೇಲೆ ಇನ್ನೊಂದು ವರ್ಷ ಆರ್ಟಿಕಲ್ಶಿಪ್ ಮಾಡಬೇಕಾಗುತ್ತೆ. ಆ 1 ವರ್ಷ ಆರ್ಟಿಕಲ್ಶಿಪ್ ಮಾಡುವಾಗ ಅರ್ಲಿ ಮಾರ್ನಿಂಗ್ ಕ್ಲಾಸಸ್ಸು CA ಫೈನಲ್ ಜೊತೆಲೇ ಆರ್ಟಿಕಲ್ಶಿಪ್ಪು ಕಂಟಿನ್ಯೂ ಆಗುತ್ತೆ. ಸೊ ಏನು, ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಅದ್ರ ಜೊತೆಲೇ CA ಇಂಟರ್ಮೀಡಿಯೇಟು, CA ಫೌಂಡೇಶನ್ ಎರಡೂ ಕಂಪ್ಲೀಟ್ ಆಗಿರುತ್ತೆ. ಇದಾದಮೇಲೆ 1.5 ವರ್ಷ ಬಾಕಿ ಡಿಗ್ರಿ ಉಳಿದಿರುತ್ತೆ. ಅದ್ರ ಜೊತೆಲೇ ಆರ್ಟಿಕಲ್ಶಿಪ್ಪು ಕಂಟಿನ್ಯೂ ಆಗಿರುತ್ತೆ. ಸೊ ಟೋಟಲ್ ಆರ್ಟಿಕಲ್ಶಿಪ್ 2.5 ವರ್ಷ ಇದ್ರೂ 1.5 ವರ್ಷ ಆರ್ಟಿಕಲ್ಶಿಪ್ಪು ನಿಮಗೆ ಡಿಗ್ರಿ ಮಾಡ್ತಾನೆ ಕಂಪ್ಲೀಟ್ ಆಗೋಗಿರುತ್ತೆ. ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳೋದು, ನೀವು ವೆಯ್ಟೇಜು CA ಮೇಲೆ ಜಾಸ್ತಿ ಕೊಡಿ, ಡಿಗ್ರಿ ಆಟೋಮೆಟಿಕ್ಕಾಗಿ ಇಟ್ ವಿಲ್ ಬಿ ಟೇಕನ್ ಕೇರ್ ಅಂತ ನಾವು ನಮ್ಮ ಟೀಚಿಂಗ್ ಸ್ಟೈಲಲ್ಲಿ ಹೇಳ್ಕೊಡ್ತೀವಿ. ನಾವು ಆರ್ಟಿಕಲ್ಶಿಪ್ ಅಂತ ಮಾತಾಡ್ತಿದ್ರಿ, ಲೋಹಿತ್ ಅಕಾಡೆಮಿಯಲ್ಲಿ ಹೇಗೆ ಸರ್ ಅದು ನೀವು ಸಪೋರ್ಟ್ ಮಾಡ್ತೀರಿ ಮಕ್ಕಳಿಗೆ? ಯಾವುದೇ ಸ್ಟೂಡೆಂಟು ನಮ್ಮಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿದವ್ರಿಗೆ ಬೆಂಗಳೂರಲ್ಲಿ ಯಾವ ಆಫೀಸ್ಗೆ ಬೇಕಾದ್ರೂ ಆರ್ಟಿಕಲ್ಶಿಪ್ ಕೊಡಿಸುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಆ ಜವಾಬ್ದಾರಿ ನಾನು ಇಷ್ಟು ವರ್ಷ ಆರಂಭದಲ್ಲೇ ಪ್ರಾಮಿಸ್ ಮಾಡ್ತೀರಾ? ಈಗಲೇ ಪ್ರಾಮಿಸ್ ಮಾಡ್ತೀನಿ. ಅದು ಯಾವುದೇ ಸ್ಟೂಡೆಂಟ್ ಆಗಿರಲಿ, ಇಂಟರ್ಮೀಡಿಯೇಟ್ ಕಂಪ್ಲೀಟ್ ಆಗಿದ ತಕ್ಷಣ ಆರ್ಟಿಕಲ್ಶಿಪ್ ಕೊಡಿಸೋ ಜವಾಬ್ದಾರಿ ನಂದು. ಪ್ಲಸ್ ಆ ಆರ್ಟಿಕಲ್ಶಿಪ್ಪಲ್ಲಿ ಮಿನಿಮಮ್ ಸ್ಟೈಫಂಡ್ ಅಂತಲೂ ಕೊಡಿಸ್ತೀನಿ ನಾನು. ಸೊ ದ್ಯಾಟ್ ಅವರಿಗೆ ದುಡ್ಡಿನ ಅವಶ್ಯಕತೆ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ದುಡ್ಡಿನ ಜೊತೆ ಓದೋದನ್ನು ಕಲ್ತ್ಕೋಬೇಕು ಅನ್ನೋದು ನಮ್ಮ ವಿಷನ್ನು. ವರ್ಕ್ ಆ್ಯಂಡ್ ಸ್ಟಡಿ ಮಾಡಲ್ ಇದು.
ಸೊ ಆರ್ಟಿಕಲ್ಶಿಪ್ ಬೆಂಗಳೂರಲ್ಲಿ ಯಾವ ಆಫೀಸ್ ಆದರೂ ಆಗಿರಲಿ ನಾನು ಕೊಡಿಸ್ತೀನಿ. ಅಕಸ್ಮಾತ್ ಸ್ಟೂಡೆಂಟ್ಸ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಯಾವ ಆಫೀಸ್ಗೆ ಹೋಗ್ಬೇಕು ಅಂತ ನಾನು ಸಜೆಸ್ಟ್ ಮಾಡೋ ಆಫೀಸಿಗೆ ಸೇರ್ಕೋಬೋದು. ಓಕೆ, ಸಾಮಾನ್ಯವಾಗಿ ನಾವು ಕಾಲೇಜ್ ಅಂದಾಗ ಬೆಳಗ್ಗೆ 10 ಗಂಟೆಗೆ ಹೋಗಿ ಸಂಜೆ 3:30-4 ಗಂಟೆ ಅಷ್ಟೊತ್ತಿಗೆ ಮುಗಿಸ್ತೀವಿ. ಸೊ ಇಲ್ಲಿ BCom ಪ್ಲಸ್ CA ಎರಡೂ ಒಟ್ಟೊಟ್ಟಿಗೆ ಓದ್ಕೊಂಡು ಹೋಗೋದ್ರಿಂದ ನಿಮ್ಮ ಅಕಾಡೆಮಿಯಲ್ಲಿ ಟೈಮಿಂಗ್ಸ್ ಹೇಗಿರುತ್ತೆ ಮಕ್ಕಳಿಗೆ ಅಂತ? ಅದು ಸಿಂಪಲ್ಲು, 9 ಗಂಟೆಯಿಂದ 1 ಗಂಟೆವರೆಗೂ BCom ಇರುತ್ತೆ. ಓಕೆ, ಮಾರ್ನಿಂಗ್ 1 ಅವರ್ ಲಂಚ್ ಬ್ರೇಕ್ ಇರುತ್ತೆ. 2 ಗಂಟೆಯಿಂದ 6 ಗಂಟೆವರೆಗೂ CA ಇರುತ್ತೆ. ಈಗ ಇದನ್ನ ಬೇರೆ ಥರ ಯೋಚನೆ ಮಾಡೋಕ್ಕೆ ಪ್ರಯತ್ನ ಪಡಿ. ಏನು, ಒಬ್ಬ ಸ್ಟೂಡೆಂಟು ಡಿಗ್ರಿ ಎಲ್ಲೋ ಹೋಗ್ತಾ ಇರ್ತಾನೆ, ಕೋಚಿಂಗ್ ಸೆಂಟ್ರಿಗೂ ಹೋಗ್ಬೋದು ಅವನು CAಗೆ. ಅಲ್ಲಿ ಏನಾಗುತ್ತೆ, ನೀವು ಹೇಳ್ದಂಗೆ 9 o'clock to 4 o'clock ಡಿಗ್ರಿ ಕಾಲೇಜಲ್ಲೇ ಮುಗಿದ್ಬಿಟ್ಟಿರುತ್ತೆ. ಇನ್ನು ಕೋಚಿಂಗ್ ಸೆಂಟ್ರಿಗೆ ಹೋಗಿ 5 ಗಂಟೆಗೆ ಕೋಚಿಂಗ್ ಸ್ಟಾರ್ಟ್ ಆಯಿತು ಅಂದ್ರೂ 8 ಗಂಟೆವರೆಗೂ ಕೋಚಿಂಗ್ ಸೇಮೇ. 9 o'clock ಇಂದ ಅವರು 8 o'clock ಆಚೆ ಇರ್ತಾರೆ. ಬಟ್ ನಿಮಗೆ ಇಲ್ಲಿ ಒಂದೇ ಗ್ರೌಂಡ್ ಅಲ್ಲಿ ಸಿಗುತ್ತೆ, ಒಂದೇ ಸೂರಿನಡಿ ನಿಮಗೆ 2 BCom CA. BComಗೆ MCom ಫ್ಯಾಕಲ್ಟೀಸ್ ಇರ್ತಾರೆ, CAಗೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇನ್ಕ್ಲೂಡಿಂಗ್ ಮೀ. ನಾನು 2 ಸಬ್ಜೆಕ್ಟ್ ಹೇಳ್ಕೊಡ್ತೀನಿ. ಹಾಗಾಗಿ ಎರಡು ಮ್ಯಾನೇಜ್ ಮಾಡೋ ಕಲೆ ಏನಿದೆ, ದಟ್ ಇಸ್ ಕಾಲ್ಡ್ ಟೈಮ್ ಮ್ಯಾನೇಜ್. ನಿಮಗೆ ಈ ಕಾನ್ಸೆಪ್ಟ್ ಬಂದಿದ್ದು ಯಾಕೆ ಸರ್? ಸಮಯ ಉಳಿಸ್ಬೇಕು ಅಂತಾನೇನಾ ಅಥವಾ ಹೇಗೆ? ಏನು ಯೋಚನೆ ಅಂದರೆ ನಮಗೇನೋ ಅನುಭವ ಆಗಿರುತ್ತೆ ಅದನ್ನ ತರಬೇಕು ಅಂತಾನೆ ಎಲ್ರಿಗೂ ಅನ್ಸೋದು? ಸತ್ಯ, ನಾವು ಕೈ ಸುಟ್ಕೊಂಡಿದ್ದೀರಿ. ನಾವು BCom 3 ವರ್ಷ ಮುಗಿಸಿ ಆಮೇಲೆ 4 ವರ್ಷ CA ಮಾಡಿ ಆ ಟೈಮಲ್ಲೇ ನನಗೆ ಈ ಪ್ಲಾನ್ ಬಂತು. ಅಯ್ಯೋ 7 ವರ್ಷ ನಾನು ಸೆಟ್ಲ್ ಆಗೋದು ಯಾವಾಗ, ನಾನು ಸಂಪಾದನೆ ಮಾಡೋದು ಯಾವಾಗ, ಜಾಬ್ ಸಿಗೋದು ಯಾವಾಗ, ಲೈಫಲ್ಲಿ ಸೆಟ್ಲ್ ಆಗೋದು ಯಾವಾಗ, ಕೆರಿಯರ್ ಸೆಟ್ಲ್ ಆಗೋದು ಯಾವಾಗ, ಇವೆಲ್ಲ ಪ್ರಶ್ನೆಗಳಿಗೆ ನಾನು ಈ ಇಂಟಿಗ್ರೇಷನ್ ಪ್ರೊಸೆಸ್ನ ನಾನು ಓದೋ ಟೈಮಲ್ಲಿ ನಾನು ಏನೇನು ಮಿಸ್ ಮಾಡಿದ್ದೆ ಅದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಿಬಿಟ್ಟೆ ಈ ಪ್ರೊಸೆಸ್ ಇಟ್ಟಿರೋದು. ಸರ್, ಈಗ ನನ್ಗೆ ಇನ್ನೊಂದು ಪ್ರಶ್ನೆ. ನೀವು ಹೇಳಿದ್ರೆ CA ಮಾಡುವಂಥವ್ರು ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇರುವಂಥವ್ರು, ಫೈನ್. BCom ಮಾಡಿದವರಿಗೆ ಮಾತ್ರ CA ಮಾಡೋಕೆ ಆಪ್ಷನ್ ಇರುತ್ತಾ? ಈಗ ಸಾಮಾನ್ಯವಾಗಿ ನಾವು ಆರಂಭದಲ್ಲಿ ಮಾತಾಡ್ತಾ ಇದ್ವಿ, ಸೈನ್ಸ್ ಸ್ಟೂಡೆಂಟು ಮಾಡ್ಬೋದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಹೌದು ಅಂತ ಹೇಳಿದ್ರಿ ನೀವು. ಈ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಆಗ್ದಲೇ ಇದ್ದವರು ಈ ಕಡೆಗೆ ತಿರುಗೋ ಸಾಧ್ಯತೆ ಇರುತ್ತೆ. ಸೊ ಅವ್ರಿಗೆ ಹೇಗೆ ಕಷ್ಟ ಆಗುತ್ತಾ ಇದು ಅಥವಾ ಹೇಗೆ ಅಂತ? ಕಷ್ಟ ಅಂತ ಏನಿಲ್ಲ. ಈಗ ಸಾಮಾನ್ಯವಾಗಿ ಏನಾಗುತ್ತೆ, CET ರ್ಯಾಂಕಿಂಗ್ ಕಮ್ಮಿ ಬಂದಿರ್ಬೋದು, ಅಥವಾ ಮೆಡಿಕಲ್ ನೀಟ್ ಅವ್ರಿಗೆ ಅಫೋರ್ಡಬಲ್ ಆಗದೆ ಇರ್ಬೋದು. ಅಂಥವ್ರು ನೋ ಅಫೆನ್ಸ್ಮೆಂಟ್ BSc ತೊಗೊಳ್ಳೋ ಬದಲು ಅವರು ಆಪ್ಷನ್ ಇನ್ನೊಂದು ಕಾಂಪಿಟೇಟಿವ್ ಕೋರ್ಸ್ ಅಂತ ಏನಾದರೂ ಅವರಿಗೆ ಆಪ್ಷನ್ ಇತ್ತು ಅಂದರೆ ಅದು ಚಾರ್ಟರ್ಡ್ ಅಕೌಂಟೆನ್ಸಿ. ಆ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಮಾಡುವಾಗ ಅವರಿಗೆ ಫಸ್ಟ್ ಪ್ರಶ್ನೆ ಬರೋದೆ, ಅಪ್ಪ ನನಗೆ ಏನು ಗೊತ್ತಿಲ್ವಲ್ಲ ಅಕೌಂಟ್ಸಲ್ಲಿ, ಹೇಗೆ ಇದು ಮಾಡೋದು ಇದನ್ನ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ನನ್ನ ಉತ್ತರ ಏನು ಮಾಡ್ತೀನಿ, ಪ್ರತಿ ಸೈನ್ಸ್ ಸ್ಟೂಡೆಂಟ್ಸ್ಗೂ ಯಾರೇ ಜಾಯ್ನ್ ಆಗಿರೋರು, ನಮ್ಮಲ್ಲಿ 30 to 40% ಇಂಟೇಕ್ ಇದೆ. ಸೈನ್ಸ್ ಸ್ಟೂಡೆಂಟ್ಸ್ ಅವರು ಬರ್ತಾರೆ. ಅವರಿಗೆ ಫಸ್ಟ್ 45 days ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತೀನಿ. ಬ್ರಿಡ್ಜ್ ಕೋರ್ಸ್ ಅಂದ್ರೇನು, ಆ ಪರ್ಟಿಕ್ಯುಲರ್ ಸ್ಟೂಡೆಂಟು 10th ಸ್ಟ್ಯಾಂಡರ್ಡ್ ಮುಗಿಸಿ ಇವಾಗ ಫಸ್ಟ್ PUC ಕಾಮರ್ಸಿಗೆ ಬಂದಿದ್ರೆ ಏನೇನೆಲ್ಲ ಕಲಿಬೇಕಾಗಿತ್ತು ಅಕೌಂಟ್ಸಲ್ಲಿ, ಜರ್ನಲ್ ಎಂಟ್ರಿ ಅಂದರೆ ಏನು, ಡೆಬಿಟ್ ಅಂದರೆ ಏನು, ಕ್ರೆಡಿಟ್ ಅಂದರೆ ಏನು, P&L ಅಕೌಂಟ್ ಅಂದ್ರೆ ಏನು, ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು, ಲೆಡ್ಜರ್ ಅಂದ್ರೆ ಏನು, ಇವೆಲ್ಲ ಒಂದು 45 days ಬ್ರಿಡ್ಜ್ ಕೋರ್ಸ್ ಮಾಡಿದ್ಮೇಲೆ ಅವ್ರನ್ನ ಮುಂದಕ್ಕೆ ತೊಗೊಳಕ್ಕಾಗೋದು. ಟು ಬಿ ವೆರಿ ಹಾನೆಸ್ಟ್, ನನಗೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋಕೆ ತುಂಬ ಈಸಿ ಆಗ್ಬಿಡುತ್ತೆ. ಯಾಕಂದರೆ ಅವ್ರಿಗೆ ಏನು ಗೊತ್ತಿರಲ್ಲ. ಈ ಕಾಮರ್ಸ್ ಸ್ಟೂಡೆಂಟ್ಸ್ ಅವ್ರದ್ದು ಏನಾಗ್ಬಿಡುತ್ತೆ, ಫಾರ್ಮ್ಯಾಟ್ ಅಪ್ರೋಚಲ್ಲಿ ಹೋಗ್ಬಿಟ್ಟಿರ್ತಾರೆ. ಆ ಫಾರ್ಮ್ಯಾಟ್ ಅಪ್ರೋಚ್ ಅವ್ರನ್ನ ಅದನ್ನ ಬ್ರೇಕ್ ಮಾಡಿ ಅನಾಲಿಟಿಕಲ್ ಅಪ್ರೋಚ್ ತರೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಸೈನ್ಸ್ ಅವ್ರಿಗೆ ಮೊದಲಿಂದನೇ ಅನಾಲಿಟಿಕಲ್ ಸ್ಕಿಲ್ಸ್ ಇರುತ್ತೆ, ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ, ಬಯಾಲಜಿ ಇರುತ್ತೆ, ಮ್ಯಾಥ್ಸ್ ಇರುತ್ತೆ. ಹಾಗಾಗಿ ಅವ್ರು ಪಿಕಪ್ ಆಗೋ ಸ್ಪೀಡ್ ತುಂಬ ವೇಗವಾಗಿ ಪಿಕಪ್ ಆಗ್ತಾರೆ. ಫಸ್ಟ್ ಒಂದು ವಾರ ಕಷ್ಟ ಆಗುತ್ತೆ ಅವ್ರಿಗೆ, ಯಾಕಂದರೆ ಟೋಟಲಿ ನ್ಯೂ ಸಬ್ಜೆಕ್ಟ್. ಬಟ್ ಇಟ್ಸ್ ಓಕೆ. ನಾನು ಅಶ್ಯೂರ್ ಮಾಡೋದೇನು, ಫಸ್ಟ್ 45 days ಬ್ರಿಡ್ಜ್ ಕೋರ್ಸ್ ಕೂತ್ಕೊಂಡವರು ಯಾರೂ CA ಬಿಟ್ಟು ಹೋಗೋದಿಲ್ಲ. ಸೈನ್ಸಿಂದ ಬಂದವರು 100% ಕಂಟಿನ್ಯೂ ಮಾಡೇ ಮಾಡ್ತಾರೆ. ಅವರು ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಅಟೆಂಪ್ಟ್ ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಲಿಸ್ಟ್ ನೋಡಿದ್ರೆ ಸೈನ್ಸ್ ಅವರೇ ಜಾಸ್ತಿ ಇದ್ದಾರೆ. ಇದೇನು ಹೊಸದಲ್ಲ, ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, BSc LLB ಮಾಡಿರೋರು ಇದ್ದಾರೆ, ಸೈನ್ಸಿಂದ LLB ಮಾಡಿರೋರು ಇದ್ದಾರೆ. ಹಾಗಾಗಿ ಸೆಕೆಂಡ್ PUC ಮುಗಿಸಿ ಈಗ CET ರ್ಯಾಂಕಿಂಗು, ನೀಟು, ಅಫೋರ್ಡಬಿಲಿಟಿ ಫ್ಯಾಕ್ಟರು, ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ಕೂತಿರೋರ್ಗೆ ಮೆಕ್ಯಾನಿಕಲ್ ಸಿಗೋವಂಥ ಕಾಂಬಿನೇಷನು, ಈ ಎಲ್ಲ ಸಿಚುವೇಶನ್ಗೆ ನಾನು ಥರ್ಡ್ ಆಪ್ಷನ್ ಆಗಿ CA ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಅಫೋರ್ಡಬಿಲಿಟಿ ಅಂತ ಅಂದಾಗ ನನ್ನ ಪ್ರಶ್ನೆ ಸರ್, ಇದು ಎಲ್ರಿಗೂ ಸಾಧ್ಯನಾ CA ಓದಲಿಕ್ಕೆ? ಮೇಡಮ್, ನಂದು ಹಾನೆಸ್ಟಾಗಿ ಹೇಳ್ತೀನಿ, ಸೆಕೆಂಡ್ PUCಯಲ್ಲಿ 72% ನನಗೆ. ನಾನೇ ಮಾಡಿರುವಾಗ 90% ಪ್ಲಸ್ ಸ್ಟೂಡೆಂಟ್ಸ್ ಮಾಡೋಕ್ಕಾಗಲ್ವಾ? ಫಸ್ಟು. ಸೆಕೆಂಡು, ಯಾವುದೇ ಕೋರ್ಸ್ ಆದ್ರೂ ನಾನು ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಬರೆಯೋದಕ್ಕಾಗಲ್ಲ. ಡೈಲಿ 3 hour ಓದಲೇಬೇಕು. ಈ ಸೊಸೈಟಿಯಲ್ಲಿ ಕೆಲವು ಮಾತುಗಳಿದೆ, 10 hour ಓದಿದ್ರು ಪಾಸ್ ಆಗೋದಿಲ್ಲ. CA ತುಂಬ ಕಷ್ಟ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಉತ್ತರ ಇಷ್ಟೇ, 10 hour ಓದಿದ್ರೆ 100% ಫೇಲ್ ಆಗ್ತೀರಪ್ಪ. ನಾವು ಯಾವುದೇ ಎಕ್ಸಾಮ್ ಬರೆಯುವಾಗ ಎಷ್ಟು ಅವರ್ ಬರೀತೀರಿ ಮೇಡಮ್? 3 hours. ಸೊ ನಮ್ಮ ಹ್ಯೂಮನ್ ಕೇಪಬಿಲಿಟಿ ಇರೋದು 3 hour ತೊಗೋಬೇಕು ನಾವು. ಅಫ್ಕೋರ್ಸ್ ನಾಳೆ ಎಕ್ಸಾಮ್ ಇದ್ರೆ ಇವತ್ತು ಜಾಸ್ತಿ ಅವರ್ಸ್ ಹಾಕಬೇಕು, ಬಟ್ ಕನ್ಸಿಸ್ಟೆಂಟ್ ಆಗಿ ಡೈಲಿ 3 hours ಅವತ್ತಿಂದ ಏನು ಪಾಠ ಮಾಡಿದ್ರಿ ಆ ಪಾಠನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದಾಗ 100% ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗ್ಬೋದು. ಬಟ್
ಒಂದು ಚಾಯ್ಸು ಏನು ಫಸ್ಟ್ ಅಟೆಂಪ್ಟ್ ಆಗಿಲ್ಲ ಅಂದರೆ ಏನು ಮಾಡೋದಪ್ಪ ಅಂತ. ಈ ಸಿ ಎ ಇಂಟರ್ಮೀಡಿಯೇಟು ಸಿ ಎ ಫೈನಲ್ ಅಂತ ಏನು ಹೇಳಿದೆ, ಅಲ್ಲಿ ಗ್ರೂಪ್ ಸಿಸ್ಟಮ್ ಅಂತಿದೆ, ಗ್ರೂಪ್ 1 ಗ್ರೂಪ್ 2 ಅಂತ. ಗ್ರೂಪ್ 1 ಈ ಅಟೆಂಪ್ಟ್ ಬರ್ಕೊಂಡು ಇನ್ನೊಂದು ಅಟೆಂಪ್ಟು ಗ್ರೂಪ್ 2 ಬರ್ಕೋಬೋದು. ಆವಾಗ ಬರ್ಡನ್ ಕಮ್ಮಿ ಆಗುತ್ತೆ. ಫಸ್ಟ್ ಅಟೆಂಪ್ಟ್ ಪಾಸ್ ಆಗಿಲ್ಲ ಅಂದರೂ ಸೆಕೆಂಡ್ ಅಟೆಂಪ್ಟ್ ಪಾಸ್ ಆಗ್ಬೋದು. ಅಲ್ಟಿಮೇಟ್ಲಿ ನಾವು ಸಿ ಎ ಪಾಸ್ ಆದಾಗ ನಮ್ಮ ಸರ್ಟಿಫಿಕೇಟಲ್ಲಿ ಎಷ್ಟು ಅಟೆಂಪ್ಟ್ ತೋರಿಸಿದ್ದೀರಿ ಅಂತ ಬರೋದೇ ಇಲ್ಲ. ಇದರ್ ಯು ಕ್ವಾಲಿಫೈಡ್ ಆರ್ ನಾಟ್ ಕ್ವಾಲಿಫೈಡ್, ಪರ್ಸೆಂಟೇಜ್ ಕೂಡ ಹಾಕೋದಿಲ್ಲ. ಅದು ನೀವು ಪಾಸ್ ಆಗಿದ್ದೀರಾ ಫೇಲ್ ಆಗಿದ್ದೀರಾ ಅಷ್ಟೇ ಬರೋದು. ಈಗ ನೀವು ಹೇಳಿದ್ರಿ ಬಹಳ ಅದ್ಭುತವಾಗಿ, ಅವರು 10 ಗಂಟೆ ಕುತ್ಕೊಂಡು ಓದಿದ್ರು ಪಾಸ್ ಆಗಲ್ಲ ಅಂತ. ಸಿ ಎ ಅಂದರೆ ಬೆಳಗ್ಗೆ ರಾತ್ರಿ ಕುತ್ಕೊಂಡು ಓದು ಮನೇಲಿರೋ ಎಲ್ಲ ಫಂಕ್ಷನ್ ಬಿಟ್ಬಿಡು, ಮನೆಗೆ ಬಂದವ್ರನ್ನ ಯಾರನ್ನೂ ಮಾತಾಡಿಸ್ಬೇಡ, ಬರೀ ಓದು ಇಷ್ಟೇ ಅಂತಾರೆ. ಹಾಗಾದ್ರೆ ಆಗಲ್ವಾ ಸರ್? ನೀವು ಹೇಳ್ದಂಗೆ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಿದ್ರೆ, ಪ್ರತಿದಿನ ಇಷ್ಟಿಷ್ಟು ಸಿಲೆಬಸ್ ಅಂತ ಕಂಪ್ಲೀಟ್ ಮಾಡ್ಕೊಬಂದ್ರೆ ಮೇ ಬಿ ಸುಲಭನಾ ಅಂತ. ಈಗ ಸಿಂಪಲ್ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗಾಡಿ ಓಡಿಸುವಾಗ ತುಂಬ ವೇಗವಾಗಿ ಓಡಿಸ್ಬೋದು, ತುಂಬ ಸ್ಲೋ ಆಗಿ ಓಡಿಸ್ಬೋದು. ಬಟ್ ಕನ್ಸಿಸ್ಟೆಂಟ್ ಆಗಿ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋದಾಗ ಮೈಲೇಜ್ ಜಾಸ್ತಿ ಸಿಗುತ್ತೆ. ನಮ್ಮ ಸಿಸ್ಟಮು, ಬಾಡಿ ಸಿಸ್ಟಮು ಅಷ್ಟೇ. 3 ಅವರ್ 10 ಅವರ್ ಕುತ್ಕೊಂಡು ಓದೋದು, 3 ಅವರ್ ಕುತ್ಕೊಂಡು ಓದೋದು ನಂಬರ್ ಆಫ್ ಅವರ್ಸ್ ಅಲ್ಲ, ಕ್ವಾಲಿಟಿ ಇಂಪಾರ್ಟೆಂಟ್. ನಾನು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಈಗ ಪಾಠ 10 ಸಮ್ ಇದ್ದರೆ ಕ್ಲಾಸಲ್ಲಿ 5 ಸಮ್ ಮಾಡಿರ್ತೀನಿ. ನಾವೇ ವಾಲಂಟಿಯರಾಗಿ ಕುತ್ಕೊಂಡು ಇನ್ನು 5 ಸಮ್ ನಾವೇ ಮಾಡೋಣಪ್ಪ, ಅದ್ರಲ್ಲಿ ಡೌಟ್ ಬಂದರೆ ಲೋಹಿತ್ ಸರ್ನ ಕೇಳೋಣ, ಫ್ಯಾಕಲ್ಟಿನ ಕೇಳೋಣ, ಆ ಥರ ಇರಬೇಕು ಸಿಸ್ಟಮ್. ನಾನು 10 ಸಮ್ ಮಾಡಿದ್ರು 11ನೇ ಸಮ್ ಬರ್ಬೋದು ಎಕ್ಸಾಮಲ್ಲಿ. ವಿ ಡೋಂಟ್ ನೋ. ವಾಟ್ ವಿ ಆಲ್ ಟೆಲ್ ಇಸ್, ಆ 11ನೇ ಸಮ್ ಬಂದಾಗ ನಿನಗೆ ಟೆಕ್ನಿಕ್ ಇರಬೇಕು. ಆ ಟೆಕ್ನಿಕ್ ಸಿಸ್ಟಮ್ಯಾಟಿಕಾಗಿ ತೊಗೊಂಡೋಗ್ಬೇಕು, ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಉತ್ತರ ಕೊಡಬೇಕು, ಮಾರ್ಕ್ಸ್ ತೊಗೋಬೇಕು. ಇಷ್ಟಿರೋದು ಟೆಕ್ನಿಕ್. ಲೋಹಿತ್ ಅಕಾಡೆಮಿಯಲ್ಲಿ CA 4 ವರ್ಷಕ್ಕೆ ಮುಗಿಸೋದು ಹೇಗೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ, ಮಾತುಕತೆ ಮುಂದುವರ್ಸೋಣ ಸರ್. ಈಗ ದೂರದಿಂದ ಬರುವಂಥವ್ರು ಕೂಡ ಈ ಕಾರ್ಯಕ್ರಮ ನೋಡ್ತಿರ್ತಾರೆ. ಎಷ್ಟೋ ಜನ ಹೌದು ನಾವು ಒಂದ್ಸಲ ಎನ್ಕ್ವೈರಿ ಮಾಡಬೇಕು ಅಂದ್ಕೊಳ್ತಾರೆ, ಬಟ್ ಉಳ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಇದೆಯಾ ಸರ್ ನಿಮ್ಮಲ್ಲಿ? ಡೆಫಿನೆಟ್ಲಿ ಮೇಡಮ್. ನಾವು 12 ಅಪಾರ್ಟ್ಮೆಂಟ್ ಬಾಯ್ಸ್ಗೆ, 9 ಅಪಾರ್ಟ್ಮೆಂಟ್ ಗರ್ಲ್ಸ್ಗೆ ಅಂತ ಮಾಡಿದ್ವಿ. ಅಂದರೆ ಈ ಡಾರ್ಮೆಂಟ್ರಿ ಸ್ಟೈಲ್ ಅಲ್ಲ. ಡಾರ್ಮೆಂಟ್ರಿ ಅಂದರೆ ಒಂದು ರೂಮು, ಅದರಲ್ಲಿ 10 ಜನ ಹಾಕೋದು, ಆ ಥರ ಮಾಡಿಲ್ಲ. ಆ ಥರ ಏನಿಲ್ಲ. ಒಂದು ಮನೆಯಲ್ಲಿ, ಒಂದು ಅಪಾರ್ಟ್ಮೆಂಟಲ್ಲಿ 3 ಶೇರಿಂಗ್ 1 ರೂಮ್ ಇರುತ್ತೆ, 3 ಶೇರಿಂಗ್ ಇನ್ನೊಂದು ರೂಮ್ ಇರುತ್ತೆ. ಹಾಲು, ಕಿಚನ್ನು, ಟಾಯ್ಲೆಟು, ವಾಶ್ ಏರಿಯಾ. ಅವ್ರಿಗೆ ಮನೆ ವಾತಾವರಣ ಇರಬೇಕು ಅಂತಲೇ ಅಪಾರ್ಟ್ಮೆಂಟ್ ಸ್ಟೈಲಲ್ಲಿ ಮಾಡಿರೋದು. ವಾರ್ಡ್ರೋಬ್ ಒಂದು ಕೊಟ್ಟಿರ್ತೀರಿ, ಗೀಸರ್ ಫೆಸಿಲಿಟಿ ಇರುತ್ತೆ, ಕಾಟ್ ಫೆಸಿಲಿಟಿ ಇರುತ್ತೆ, ಬೆಡ್ ಅವರೇ ತರಬೇಕಾಗುತ್ತೆ. ಅಲ್ಲಿ ಏನು ಉದ್ದೇಶ ಅಂದರೆ, ಅಲ್ಲಿ ಜಾಯ್ನ್ ಆಗೋರೆಲ್ಲ BCom + CA ಮಾಡೋದ್ರಿಂದ ಬೇರೆ ಯಾರು ಇರೋದಿಲ್ಲ ನಿಮಗೆ. ಸೊ ಆ ಕಲ್ಚರ್ ಏನಿದೆ, ಆ ನೆಟ್ವರ್ಕಲ್ಲೇ ಇರಬೇಕು. ಒಬ್ರು ಕುತ್ಕೊಂಡು ಓದ್ತಾ ಇದ್ರೆ ಇನ್ನೊಬ್ರಿಗೆ ಓದೋ ಆಸೆ ಬರಬೇಕು. ಇಲ್ಲ ಬರೀ BCom ಮಾಡೋರಿಗೆ ಸೇರಿಸಿದ್ರೆ, ಅಥವಾ ಬರೀ ಬೇರೆ ಯಾವುದೋ ಕೋರ್ಸ್ ಮಾಡೋರಿಗೆ ಸೇರಿಸಿದ್ರೆ ಅವ್ರು ಬೇರೆ ಥರ ಥಿಂಕಿಂಗ್ ಇರುತ್ತೆ, ಇವ್ರದ್ದು ಬೇರೆ ಥರ ಥಿಂಕಿಂಗ್ ಇರುತ್ತೆ. ಸೀನಿಯರ್ ಜೂನಿಯರ್ಸ್ ಇಬ್ರು ಇರ್ತಾರೆ. ಹೌದು, 3rd ಫ್ಲೋರಲ್ಲಿ ಸೀನಿಯರ್ಸ್ ಇರ್ತಾರೆ, ನೆಕ್ಸ್ಟ್ ಸೀನಿಯರ್ 2nd ಫ್ಲೋರಲ್ಲಿ ಇರ್ತಾರೆ, ಗ್ರೌಂಡ್ ಫ್ಲೋರಲ್ಲಿ, 1st ಫ್ಲೋರಲ್ಲಿ ಜೂನಿಯರ್ಸ್ ಇರ್ತಾರೆ. CA ಓದೋದು ಕಷ್ಟ ಅಂತ ಹೇಳ್ತಾರೆ, ಹೌದು. ಬಟ್ ಒಂದ್ಸಲ CA ಪಾಸ್ ಆಗ್ಬಿಟ್ರೆ ಕೆಲಸ ಅನ್ನೋದು, ಹಣ ಅನ್ನೋದು ಅವ್ರನ್ನ ಹುಡುಕೋ ಬರುತ್ತೆ ಅಂತಾರೆ. ನಿಜನಾ ಸರ್? ಒಂದು ಆನ್ಯುವಲ್ ಪ್ಯಾಕೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇದರಲ್ಲಿ? ಸಿಂಪಲ್. ನನ್ನ ಸಂಸ್ಥೆಯಿಂದ ಯಾರೇ ಪಾಸ್ ಆಗಿದ್ರು ಅವರಿಗೆ ಮಿನಿಮಮ್ 18 ಲಕ್ಷ ಪ್ಯಾಕೇಜ್ ಕೊಡ್ತೀನಿ. ಆನ್ಯುವಲ್ ಪ್ಯಾಕೇಜ್ ಅಂದರೆ 1.5 ಲಕ್ಷ ಮಿನಿಮಮ್. ನಾನು ಬೋಸ್ಟ್ ಮಾಡ್ಕೊಳ್ಳೋಕ್ಕೆ 36 ಲಕ್ಷ ಕೊಟ್ಟಿರೋ ಪ್ಯಾಕೇಜ್ನು ಹೇಳ್ಕೊಬೋದು, ಬಟ್ ಅದು ರೇರ್ ಕೇಸು. ಬಟ್ ಜನರಲ್ ಆವ್ರೇಜ್ ಪ್ಯಾಕೇಜ್ ನೋಡಿದ್ರೆ 18 ಲ್ಯಾಕ್ ರುಪೀಸ್ ಪ್ಯಾಕೇಜ್ ಕೊಟ್ಟಿದ್ದೀನಿ. ನಮ್ಮ ಪ್ರೊಫೆಷನಲ್ಲಿ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಜಾಬು ತೊಗೋಬೋದು, ಪ್ರಾಕ್ಟೀಸು ಮಾಡ್ಬೋದು. ಪ್ರಾಕ್ಟೀಸ್ ಅಂದರೆ ನಮ್ಮದೇ ಸ್ವಂತ ಆಫೀಸ್ ಇಟ್ಕೊಂಡು ನಾವು ಕ್ಲೈಂಟ್ಸ್ಗೆ ಸರ್ವಿಸ್ ಮಾಡಿಕೊಂಡು ನಾವು ಫೀಸ್ ಅಂತ ತೊಗೋತೀರಿ. ಅದು ಸೆಟ್ಲ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಈಗ ಪ್ರಾಕ್ಟೀಸ್ ಮಾಡೋದು ಒಂದು ಕಲೆ ಆದರೆ, ಜಾಬ್ ಮಾಡೋದು ಒಂದು ಕಲೆ. 2 ಸ್ಕಿಲ್ ಸೆಟ್ಸ್ ಬೇರೆ ಇರ್ತವೆ. ಜಾಬ್ಗೆ ಮಿನಿಮಮ್ 18 ಲ್ಯಾಕ್ ರುಪೀಸ್ ಪ್ಯಾಕೇಜ್ ನಾನು ಇಲ್ಲೇ ಲೈವ್ ಆಗಿ ನಿಮಗೆ ಅಶ್ಯೂರ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡೋದಾದರೆ ಏನಾಗುತ್ತೆ, ಕ್ಲೈಂಟ್ಸ್ ಬರೋವರೆಗೂ ನಮಗೂ ಪೇಷನ್ಸ್ ಇರಬೇಕು. ಅದಾದಮೇಲೆ ಅವರಿಗೆ ಸರ್ವಿಸ್, ನಮ್ಮ ಕ್ವಾಲಿಟಿ ಸರ್ವಿಸ್ ಹೆಂಗಿರುತ್ತೆ, ಆಗ ನಾವೇನು ಸಜೆಸ್ಟ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡೋ ಇಂಟೆನ್ಷನ್ ಇದ್ದರೆ ಸೀನಿಯರ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ತಾರಲ್ಲ, ಅವ್ರ ಜೊತೆ ಟೈ ಅಪ್ ಮಾಡ್ಕೊಳ್ಳಿ. ಅಸೈನ್ಮೆಂಟ್ಸ್ ತೊಗೊಳ್ಳಿ. ಅಸೈನ್ಮೆಂಟ್ಸ್ ತೊಗೊಂಡು ನೀವು ಅವ್ರು ಕೊಡೋ ಫುಲ್ ಫೀಸ್ಗಿಂತ ಕಮ್ಮಿನೇ ಫೀಸ್ ಕೊಡ್ಬೋದು, ಬಟ್ ಇಲ್ಲಿ ದುಡ್ಡು ಬರೋದಿಲ್ಲ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುತ್ತೆ. ನಿಮ್ಗೊಂದು 4 to 5 years ಎಕ್ಸ್ಪೀರಿಯನ್ಸ್ ಆಗಿದ ತಕ್ಷಣ ನಿಮ್ಮದೇ ಸ್ವಂತ ಆಫೀಸ್ ಓಪನ್ ಮಾಡಿಕೊಂಡು ಕ್ಲೈಂಟ್ಸ್ ಸರ್ವಿಸ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಅ ಡೀಸೆಂಟ್ ಅಮೌಂಟ್ ಆಫ್ ಲಿವಿಂಗ್, ಸರ್ವಿಸ್ ಮಾಡೋವಾಗ, ಐ ಮೀನ್ ಟು ಸೇ ಪ್ರಾಕ್ಟೀಸ್ ಮಾಡೋವಾಗ. ಲೋಹಿತ್ ಅಕಾಡೆಮಿ ಈ ರೀತಿಯಾಗಿ ವಿಭಿನ್ನ ಅಂತ ಹೇಳೋದಾದ್ರೆ, ನೀವು ಯಾಕೆ ಸ್ಟೂಡೆಂಟ್ಸ್ಗಳು CA ಮಾಡಬೇಕು ಅನ್ನೋಂಥವ್ರು ನಿಮ್ಮ ಅಕಾಡೆಮಿನ ಸೆಲೆಕ್ಟ್ ಮಾಡಬೇಕು ಅಂತ? ಲೋಹಿತ್ ಸರ್ ಚಾರ್ಟರ್ಡ್ ಅಕೌಂಟೆಂಟ್. ನನಗೆ CA ಅಲ್ಲಿ ಎಷ್ಟು ಡೆಪ್ತ್ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತು. ನನ್ನ ಸ್ಟ್ರೆಂತ್ ಏನು, CA. ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಳ್ಳೋದು ಫಸ್ಟ್ ರೀಸನ್. ಸೆಕೆಂಡ್ ರೀಸನ್, ನಮ್ಮಲ್ಲಿ ಇರೋದೇ ಒಂದು ಕೋರ್ಸು BCom + CA ಅಂತ, ಬೇರೆ ಯಾವ ಕೋರ್ಸು ಮಾಡೋದಿಲ್ಲ. ಸೊ ಫೋಕಸ್ ಎಲ್ಲ CA ಕಡೆಗೆ ಇರಬೇಕು. ಥರ್ಡ್, ಲೋಹಿತ್ಸ್ ಅಕಾಡೆಮಿ ಫೌಂಡೇಶನ್ ಕೊಡುತ್ತೆ, ಇಂಟರ್ಮೀಡಿಯೇಟ್ ಕೊಡುತ್ತೆ, ಆರ್ಟಿಕಲ್ಶಿಪ್ ಕೊಡುತ್ತೆ, ಫೈನಲ್ ಕೊಡುತ್ತೆ, ಜಾಬು ಕೊಡುತ್ತೆ.
ಇನ್ನು ಈ ಓದಿ ಎಲ್ಲ ಪಾಸ್ ಆದ್ರೆ ಜಾಬ್ ಕೊಡ್ಸೋ ಕೆಲಸ ನಮ್ದು ಅನ್ನೋ ಸೊ A to Z ಯಾವುದೋ ಇಲ್ಲಿ ಹೋಗಿ ಫೌಂಡೇಶನ್ ಕ್ಲಾಸ್ಗೆಲ್ಲೋ ಸೇರ್ಕೊಂಡು ಆಮೇಲೆ ಇಂಟರ್ಮೀಡಿಯೇಟ್ ಏನು ಮಾಡೋದು ಗೊತ್ತಿಲ್ದಿರ ಅಥವಾ ಆರ್ಟಿಕಲ್ಶಿಪ್ ಎಲ್ಲಿ ಸೇರಬೇಕು ಅಂತ ಗೊತ್ತಿಲ್ದಿರ ಹಾಳಾಗೋವಂಥ ಸಂಖ್ಯೆಗಳೇ ಜಾಸ್ತಿ ಸ್ಟೂಡೆಂಟ್ಸ್ಗೆ. ಆ ಸ್ಟೂಡೆಂಟ್ಸು ನನಗೇನು ಗೊತ್ತಾಗ್ತಾ ಇಲ್ಲ, CA ತುಂಬ ಟಫು ಅಂತ ಹೇಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾವೇನು ಮಾಡ್ತಾ ಇದ್ದೀರಿ ಅದನ್ನು ತುಂಬ ಆರ್ಗನೈಸ್ಡ್ ಮಾಡಿ ಒಂದು ಫ್ರೇಮ್ ವರ್ಕ್ ಹಾಕಿ ಒಂದು ಚೌಕಟ್ಟಲ್ಲೇ ಮಾಡಬೇಕು. ನೀವು ಫೌಂಡೇಶನ್ ಮುಗಿಸ್ಕೋಬೇಕು, ಇಂಟರ್ಮೀಡಿಯೇಟ್ ಮುಗಿಸ್ಕೋಬೇಕು, ಆರ್ಟಿಕಲ್ಶಿಪ್ ಮುಗಿಸ್ಕೋಬೇಕು, ಆಮೇಲೆ ಫೈನಲ್ ಬರೀಬೇಕು. ಇದರೊಳಗಡೆ BCom ಮುಗಿಸಿರ್ಬೇಕು. ಹಾಗಾಗಿ ನಮ್ಮ USP ಏನು, ಒಂದು ಕೋರ್ಸು ಒಂದೇ ಫೋಕಸ್ಸು, ಗಿವ್ ಗುಡ್ ರಿಸಲ್ಟ್ಸ್. BSc ಮಾಡಿರೋರು ಕೊನೆ ಕ್ಷಣದಲ್ಲಿ ತಮ್ಮ ಮೈಂಡ್ ಸೆಟ್ ಬದಲಾಯಿಸ್ಕೊಂಡು ಅಥವಾ ಅವ್ರು ಹೋಗ್ಬೇಕು ಅಂದ್ಕೊಂಡಿರೋ ಜಾಗ ಸರಿಯಾಗಿ ಸಿಗ್ಲಿಲ್ಲ ಮೆಡಿಕಲ್ ಇಂಜಿನಿಯರಿಂಗ್ ಅಂತ ಅಂದ್ಕೊಂಡು ಸೆಕೆಂಡ್ PU ಸೈನ್ಸ್ ಓದಿರುವಂಥವ್ರು CA ಮಾಡ್ಬೋದಾ ಅಂತ? ಅದಕ್ಕೆ ಸಿಂಪಲ್ ಆನ್ಸರ್ ಅಗೇನ್, ಅವ್ರು ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇರ್ತಾರೆ. ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇರೋರು ನಮ್ಮ ಪ್ರೊಫೆಷನ್ಗೆ ತುಂಬ ಜೆಲ್ ಆಗುತ್ತೆ. ಯಾಕಂದರೆ ನಮ್ಮ ಪ್ರೊಫೆಷನ್ ಈಸ್ ಆಲ್ ಅಬೌಟ್ ನಂಬರ್ಸ್, ಫೈನಾನ್ಸು ನಂಬರ್ಸು. ಅವರು ಆ 45 days ಬ್ರಿಡ್ಜ್ ಕೋರ್ಸು ನಮ್ಮ ಜೊತೆ ಕೋಆಪರೇಟ್ ಮಾಡಿ ಪ್ರತಿಯೊಂದು ನಾವು ಹೇಳೋ ಸ್ಟೆಪ್ನ ಕ್ಲಿಯರಾಗಿ ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ, ಇನ್ಫ್ಯಾಕ್ಟ್ ನನ್ನ ರಿಯಾಲಿಟಿ ಹೇಳಬೇಕು, ಸೈನ್ಸ್ ಅವ್ರು ಪಾಸ್ ಆಗೋದೇ ನನಗೆ ಪರ್ಸೆಂಟೇಜ್ ಜಾಸ್ತಿ ಇದೆ. ಕಾಮರ್ಸ್ ಅವ್ರಿಗಿಂತ ಸೈನ್ಸ್ ಅವ್ರ ಪರ್ಸೆಂಟೇಜೇ ಜಾಸ್ತಿ ಇದೆ. ಅದರಲ್ಲಿ ಒಂದು ನಾವು ಯೋಚನೆ ಮಾಡಬೇಕಾಗಿರೋದು, ಈ ಸೈನ್ಸ್ ಅವರು ತುಂಬ ಬ್ರಿಲಿಯಂಟ್ ಇರ್ತಾರೆ, ಲೈಫ್ದು ಫಿಯರ್ ಇರುತ್ತೆ ಅವ್ರಿಗೆ. ನಾನು ಇಂಜಿನಿಯರಿಂಗ್ ಬಿಟ್ಟು ಮೆಡಿಸಿನ್ ಬಿಟ್ಟು CA ತೊಗೊಳಕ್ಕೆ ಬಂದಿದ್ದೀನಿ, ಸೊ ಫೋಕಸ್ ಜಾಸ್ತಿ ಇರುತ್ತೆ. ಅದು ಸೈಕಲಾಜಿಕಲ್ ಇಶ್ಯೂ. ನಮ್ಮ ಕಾಮರ್ಸ್ ಅವ್ರಿಗೆ ಆಪ್ಷನ್ನೇ ಇಲ್ಲ, BCom ಮಾಡ್ತಾರೆ, CA ತಗೋತಾರೆ. ಸೊ ಅದೊಂದು ನಾರ್ಮಲ್ ಪ್ರೊಸೆಸ್ ಆಗಿಬಿಟ್ಟಿದೆ. ಇವರು ಸ್ಟ್ರೀಮ್ ಚೇಂಜ್ ಮಾಡೋದ್ರಿಂದ ಆ ಫೈರ್ ಇದ್ದೇ ಇರುತ್ತೆ. ಆ ಫೈರ್ ಇರೋದ್ರಿಂದ ನಮಗೆ ಅವ್ರನ್ನ ಗೈಡ್ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ. ಓಕೆ, ಈಗ ನಾನು ಒಂದು CA ಓದಬೇಕು ಅಂತಿದ್ದವ್ರಿಗೆ ಅಥವಾ ಮೆಡಿಕಲ್ ಓದಬೇಕು ಅನ್ನುವಂಥವ್ರಿಗೆ ಕೆಲವೊಂದು ಕಿವಿ ಮಾತಿರುತ್ತೆ. ಸೊ CA ಓದಬೇಕು ಅನ್ನುವಂಥವ್ರಿಗೆ ಏನು ಕಿವಿ ಮಾತು ಹೇಳ್ತೀರಿ ನೀವು? ನಿಮಗೆ ನಂಬರ್ಸು, ಫೈನಾನ್ಸ್ ಫೀಲ್ಡು, ದುಡ್ಡಿಂದು ಏನು ಎಂಜಾಯ್ಮೆಂಟು, ಇಟ್ಸ್ ನಾಟ್ ಅಬೌಟ್ ಅರ್ನಿಂಗ್. ನಾವೇನೇ ಅರ್ನ್ ಮಾಡಿದ್ರು ನಾವು ಎಂಜಾಯ್ ಮಾಡೋದನ್ನು ಕಲಿಬೇಕು, ಬರೀ ದುಡ್ಡು ಮಾಡೋದೇ ಅಲ್ಲ. ಪ್ಲಸ್ ನಮಗೆ ಬರೋವಂಥ ಸಿಗ್ನೇಚರ್ ಪವರು, ನಮಗೆ ಪಾರ್ಲಿಮೆಂಟಿಂದ ಬರೋವಂಥ ಸಿಗ್ನೇಚರ್ ಪವರು, ನನ್ನ ಕೈಯಲ್ಲಿ ಪೆನ್ ಹಿಡ್ಕೊಳ್ಳೋ ಶಕ್ತಿ ಇರೋವರೆಗೂ ನಾನು ದುಡಿಬೋದು ಇದರಲ್ಲಿ. ಆ್ಯಂಡ್ ಶೋ ಮಿ ಒನ್ CA ಹೂ ಇಸ್ ಪುವರ್. ಬಡವ CA ಅನ್ನೋರೇ ಇಲ್ಲ. ಆದರೆ ಈ 4 ವರ್ಷ ಏನು ಕಷ್ಟಪಡ್ತೀರಿ, 40 ವರ್ಷ ಚೆನ್ನಾಗಿರ್ತೀರ, ಅದನ್ನು ನಾವು ಪ್ರೊಪಗಂಡ ಮಾಡ್ತಾ ಇರೋದು. ಓಕೆ, CA ಬಗ್ಗೆ ಹಲವಾರು ಡೌಟ್ಸ್ಗಳಿತ್ತು, ಅದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೀರಿ ಸರ್. ಈಗ ಒಂದು ಪ್ರಶ್ನೆ ಇರುತ್ತೆ, ಲೋಹಿತ್ ಅಕಾಡೆಮಿ ಅಂತ ಅಲ್ಲ, ಯಾವುದೇ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಅಥವಾ ಎಲ್ಲಿಗೆ ಹೋದರೂ ಫ್ಯಾಕಲ್ಟಿ ಹೇಗಿರುತ್ತಪ್ಪ ಅನ್ನೋ ಪ್ರಶ್ನೆ. ಸೊ ನಿಮ್ಮ ಫ್ಯಾಕಲ್ಟಿ, ನಿಮ್ಮ ಸ್ಟ್ರೆಂತ್ ಮತ್ತು ಕ್ವಾಂಟಿಟಿ ಕ್ವಾಲಿಟಿ ಅಂತ ಬಂದಾಗ ನೋ ಕಾಂಪ್ರಮೈಸ್ ಅನ್ನೋದಕ್ಕೆ ಏನು ಹೇಳ್ತೀರಾ? ಅದಕ್ಕೆ ಅಗೇನ್ MCom ಫ್ಯಾಕಲ್ಟೀಸ್ BCom ಅವ್ರಿಗೆ ಹೇಳ್ಕೊಡ್ತಾರೆ. ಓಕೆ, CA ನನ್ನಂಥ ಚಾರ್ಟರ್ಡ್ ಅಕೌಂಟೆಂಟ್ಸ್ ವಿತ್ ನಂಬರ್ ಆಫ್ 18 years ಆಫ್ ಎಕ್ಸ್ಪೀರಿಯನ್ಸ್ ಅವರು CAಗೆ ಹೇಳ್ಕೊಡ್ತಾರೆ. ನಾನು MCom ಫ್ಯಾಕಲ್ಟಿನ CAಗೆ ಹಾಕೋಕ್ಕಾಗಲ್ಲ, CA ಫ್ಯಾಕಲ್ಟಿನ MCom ಅಂದರೆ BCom ಮಾಡೋರಿಗೆ ಹಾಕೋಕ್ಕಾಗೋದಿಲ್ಲ. ಅದು ಕ್ಲಿಯರ್ ಡಿವಿಷನ್ ಇದೆ. ಯಾಕಂದರೆ CA ಮಾಡೋರು BComಗೆ ಹೇಳ್ಕೊಟ್ಬಿಟ್ರೆ ತುಂಬ ಜಾಸ್ತಿ ಹೇಳ್ಕೊಟ್ಬಿಡ್ತಾರೆ. ಆವಾಗ BCom ಅವರು ತಗೊಳ್ಳೋದು, ರಿಸೀವ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ರಿವರ್ಸ್ ತಗೊಳ್ಳಿ, ಒಂದು MCom ಫ್ಯಾಕಲ್ಟಿ BComಗೆ ಹೇಳ್ಕೊಡ್ತಾ ಇರ್ತಾರೆ, BComಗೆ ಎಷ್ಟು ಸಿಲೆಬಸ್ ಬೇಕೋ ಅಷ್ಟಿಗೆ ಹೇಳ್ಕೊಡ್ತಾ ಇರ್ತಾರೆ. ಅದು CAಗೆ ಸಾಲೋದಿಲ್ಲ. ಸೊ ಕ್ಲಿಯರ್ ಡಿವಿಷನ್ ಇದೆ ನಮ್ಮಲ್ಲಿ. 6 ಜನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದೀರಿ, ಅವರು CA ಹೇಳ್ಕೊಡ್ತಾರೆ. ಯೂನಿವರ್ಸಿಟಿಯಿಂದ ನಾವು ಏನು ಅಫಿಲಿಯೇಟೆಡ್ ಫ್ಯಾಕಲ್ಟೀಸ್ ಇರ್ತಾರೋ ಅವರು MCom ಇರ್ತಾರೆ. MCom ಅವರೇ ನಮಗೆ BCom ಕ್ಲಾಸಸ್ ಮಾಡ್ತಾರೆ. ಅಫ್ಕೋರ್ಸ್ ಲ್ಯಾಂಗ್ವೇಜ್ ಕ್ಲಾಸಸ್ ಎಕ್ಸ್ಟ್ರಾ ಇರುತ್ತೆ. ಓಕೆ, CA ಅನ್ನುವಂಥದ್ದು ಹೀಗಿರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ರಿ ಸರ್. ಮತ್ತು ಯಾಕೆ ಎಲ್ಲರೂ ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಹೇಳಿದ್ರಿ. ಬಟ್ ಕೆಲವೊಂದು ಮಿತ್ ಇರುತ್ತೆ, CA ಅಂದರೆ ಹಾಗೆ ಹಿಂಗೆ ಅಂತ. ಆ ಮಿತ್ಗಳು ನಿಮಗೆ ಕೇಳ್ಪಟ್ಟಿರುವಂಥದ್ದೇನು? ಹಾಗಲ್ಲ ಹೀಗೆ ಅಂತ ಯಾವುದನ್ನೆಲ್ಲ ನೀವು ಕ್ಲಾರಿಫಿಕೇಶನ್ ಕೊಡ್ಬೋದು CAಲಿ ಅಂತ? ತುಂಬ ದೊಡ್ಡ ಮಿತ್ ಒಂದಿದೆ ಸರ್. ನಾನು CAಯಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆದರೆ ಎಲ್ಲ ಸಬ್ಜೆಕ್ಟು ಎಕ್ಸಾಮ್ ಮತ್ತೆ ಬರೀಬೇಕಾ? ಅದೆಲ್ಲ ಸುಳ್ಳು. ಆ ಥರ ಏನಿಲ್ಲ. ಇಟ್ಸ್ ಹಾಫ್ ಟ್ರೂತ್ ಹಾಫ್ ರಾಂಗ್. ಹೇಗೆ ಹಾಫ್ ಟ್ರೂತ್ ಹಾಫ್ ರಾಂಗ್ ಅಂತ ಹೇಳಿದ್ರೆ, ಯಾವುದೇ ಸಬ್ಜೆಕ್ಟಲ್ಲಿ ಒಂದು ಸ್ಟೂಡೆಂಟು 60 ಮೇಲೆ ತೊಗೊಂಡಿದ್ದಾಗ ಬೈ ಚಾನ್ಸ್ ಯಾವುದಾದ್ರೂ ಬೇರೆ ಸಬ್ಜೆಕ್ಟು 40 ಕೆಳಗಡೆ ಅಂದರೆ 39, 38 ಫೇಲ್ ಆಗ್ತಾರೆ ಅಂತ ಇಟ್ಕೊಳ್ಳಿ. 40 ಕೆಳಗಡೆ ಬಂದರೆ ಫೇಲ್ ಆಗ್ತಾರೆ. 60 ಮೇಲೆ ತೊಗೊಂಡಿರೋ ಪೇಪರು ಮತ್ತೆ ಬರೆಯೋಂಗಿಲ್ಲ. ಬರೀ ಯಾವ್ದು ಸಬ್ಜೆಕ್ಟ್ ಫೇಲ್ ಆಗಿದಾರೋ ಆ ಸಬ್ಜೆಕ್ಟ್ ಮಾತ್ರ ರಿಪೀಟ್ ಮಾಡಬೇಕು. ಪ್ಲಸ್ ಸೆಟ್ ಆಫ್ ಅಂತ ಬರುತ್ತೆ. ಅಂದರೆ ಈಗ ಗ್ರೂಪ್ ಸಿಸ್ಟಮ್ ಮಾಡಿರೋದ್ರಿಂದ ಗ್ರೂಪ್ 1 3 ಪೇಪರ್ ಇರುತ್ತೆ, ಗ್ರೂಪ್ 2 3 ಪೇಪರ್ ಇರುತ್ತೆ. ಗ್ರೂಪ್ 1ನಲ್ಲಿ 300 ಮಾರ್ಕ್ಗೆ 150 ಮಾರ್ಕ್ ಬರಬೇಕು, ಗ್ರೂಪ್ 2 ಅಲ್ಲಿ 300 ಮಾರ್ಕ್ಗೆ 150 ಮಾರ್ಕ್ ಬರಬೇಕು. ಕೆಲವುದು ಸಿಚುವೇಶನ್ ಹೆಂಗೆ ಬರುತ್ತೆ ಅಂದರೆ, ಗ್ರೂಪ್ 1ನಲ್ಲಿ 40 ಬಂದಿರುತ್ತೆ, ಪಾಸ್ ಅಂದ್ಕೋತಾರೆ. ಆದರೆ ಅದು ಪಾಸ್ ಅಲ್ಲ, ಯಾಕಂದರೆ ಟೋಟಲ್ ಬಂದ್ಬಿಟ್ಟು 120 ಆಗಿರುತ್ತೆ. ಗ್ರೂಪ್ 2 ಅಲ್ಲಿ ಏನಾಗಿರುತ್ತೆ, ಅವ್ರದ್ದು ಲಕ್ಕೋ ಅಥವಾ ಎಫರ್ಟ್ಸೋ ಏನಾದರೂ ಅಂದ್ಕೊಳ್ಳಿ,
60 ಬಂದಿದೆ ಅಂತ ಇಟ್ಕೊಳ್ಳಿ. ಅಂದರೆ ಗ್ರೂಪ್ 2 ಅಲ್ಲಿ 3 ಪೇಪರಲ್ಲಿ 60. ಈ 60 ಇಂಟು 3 180 ಆಯಿತು, 40 ಇಂಟು 3 120 ಆಯಿತು. ಎರಡೂ ಕೂಡಿಸಿದಾಗ ನಿಮಗೆ 300 ಆಗಿಬಿಡುತ್ತೆ. 600ಕ್ಕೆ 300 ಬಂದಿರೋದ್ರಿಂದ ನಿಮಗೆ ಸೆಟ್ ಆಫ್ ತೊಗೊಂಡು ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವೇನು ಹೇಳೋದು ಸ್ಟೂಡೆಂಟ್ಸಿಗೆ, ನೀವು 90% ತೊಗೋಬೇಕು ಅಂತೇನಿಲ್ಲ. ಈ 40% 60% ರೇಂಜು, ಆ ರೇಂಜಲ್ಲಿ ತೊಗೊಂಡ್ರೆ ನೀವು ಆಟೋಮೆಟಿಕ್ ಪಾಸ್ ಆಗ್ತೀರಾ. ಅಪೀಲ್ ಟು ಆಲ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ 90%. PUCಯಲ್ಲಿ 90% ತೊಗೊಂಡವರು ಇಲ್ಲಿ CA 40 to 60% ತೊಗೊಳೋದು ಕಷ್ಟನಾ? ತಗೊಳ್ತಾರೆ. ಅದೇ ಪ್ಲಾನಿಂಗ್ ಇರೋದು. ಓಕೆ, ವೆಲ್ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡಬೇಕಿತ್ತು ಸರ್, ಬಟ್ ಸಮಯದ ಅಭಾವ, ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್. CA ಬಗ್ಗೆ ಇದ್ದಂತಹ ಎಲ್ಲ ಗೊಂದಲಗಳಿಗೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, CA ಮಾಡುವಂಥದ್ದು ತೀರಾ ಕಷ್ಟ ಏನಲ್ಲ ಮತ್ತು 7 ವರ್ಷಗಳ ಕಾಲ ಅಗತ್ಯ ಕೂಡ ಇಲ್ಲ. ಕಾಮರ್ಸ್ ಓದಿರೋರು BCom ತಗೊಂಡು ಜೊತೆಗೆ CA ಅಂದರೆ 4 ವರ್ಷದಲ್ಲಿ ಮುಗಿಸ್ಬೋದು. ಆಲ್ಸೋ ಸೈನ್ಸ್ ಸ್ಟೂಡೆಂಟ್ ಕೂಡ ಹೇಗೆ ನಾವು CA ಓದ್ಬೋದು ಅನ್ನೋದ್ರ ಬಗ್ಗೆ ಲೋಹಿತ್ ಸರ್ ಬಹಳ ಅದ್ಭುತವಾಗಿ ವಿವರಣೆನ ಕೊಟ್ಟಿದ್ದಾರೆ. ಸೊ ಲೋಹಿತ್ ಅಕಾಡೆಮಿ ಬಗ್ಗೆ ನಾವು ಕೂಡ ಎನ್ಕ್ವೈರಿ ಮಾಡಬೇಕು ಅಂದರೆ ಡೀಟೇಲ್ಸ್ ಈ ರೀತಿಯಾಗಿರುತ್ತೆ, ನೀವು ನೋಟ್ ಮಾಡ್ಕೋಬೋದು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ TV.